ಹಾಯ್ ನಮಸ್ಕಾರಪ್ಪ ಎಲ್ಲರಿಗೂ. ಇವತ್ತಿನ ವಿಷಯ ಏನಂತಂದ್ರೆ ಈ ಬೈಕ್ ರಿವ್ಯೂ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಬರ್ರಿ. ಮಾರ್ಕೆಟಿಗೆ ಹೊಸ ಗಾಡಿ ಬರೋದ ತಡ ಹೋಗಿ ಶೋರೂಮ್ ಮುಂದೆ ನಿಂತು ಬಿಡ್ತಾರ್ರಿ. ಆ ಶೋರೂಮ್ದವ್ರಿಗೆ ಕಾಡಿ ಬೇಡಿ ಟೆಸ್ಟ್ ಗಾಡಿ ಇಸ್ಕೋತಾರ್ರಿ. ಇಸ್ಕೊಂಡು ಅವ್ರು ಕೊಡೋದು 1 ಕಿಲೋಮೀಟರ್. ಆ 1 ಕಿಲೋಮೀಟರ್ ಗಾಡಿ ಹೊಡೆದು ಇವ್ರು ಆ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ್ರಿ. ಎಕ್ಸ್ಪ್ಲೇನ್ ಅಂತಂದ್ರೆ ಏನ್ ಅನ್ಕೊಂಡಿರಿ, ಅದ್ರ ಫೀಚರ್ಸ್ ಬಗ್ಗೆ ಹೇಳುದು ಅಂದ್ರ ಅದು ಟಾಪ್ ಸ್ಪೀಡ್ ಎಷ್ಟು, ಅದ್ರ ಮೈಲೇಜ್ ಎಷ್ಟು, ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು, ಯಾವ ಸೈಜ್ ವೀಲ್, ಯಾವ್ದ್ರದ್ದು ಟೈರ್ ಸೈಜ್ ಎಷ್ಟು. ಗುರು ಅದನ್ನ ನೀ ಅಲ್ಲ, ಆ ಗಾಡಿ ತಗೊಳಕ್ ಹೋದಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ನು ಹೇಳ್ತಾನ. ನೀ ಏನ್ ಹೊಸದ್ ಹೇಳ್ದಂಗ ಆತದ್ರಾಗ. ಇವರು ಒಂದ್ ಕ್ಯಾಟಗರಿ ಆದ್ರೆ ಇನ್ನೊಂದ್ ಸ್ವಲ್ಪ ಮಂದಿ ಅದಾರ್ರಿ ಎಕ್ಸ್ಟ್ರಾರ್ಡಿನರಿ. ಹೊಡೆದಿದ್ 1 ಕಿಲೋಮೀಟರ್ ಗಾಡಿದಾಗ ಪಾಸಿಟಿವ್ ನೆಗೆಟಿವ್ ಎಲ್ಲಾ ಹೇಳ್ತಾರ. ಅಲ್ಲೋ ಮಾರ್ರೆ, ನಿಮ್ಗ ಹೊಡೆದಿದ್ದ 1 ಕಿಲೋಮೀಟರ್ ಆ 1 ಕಿಲೋಮೀಟರ್ದಾಗ ಹೆಂಗ ಎಲ್ಲಾ ಗೊತ್ತಾತಂತ ನನ್ ತಿಳಿವಲ್ದು. ನನ್ನ ಗಾಡಿ ಬಗ್ಗೆ ನನಗ್ ತಿಳಿಬೇಕಂತಂದ್ರ ನಾ ಒಂದ್ 10,000 20,000 ಕಿಲೋಮೀಟರ್ ಹೊಡೆದಾಗ ಪೂರ್ತಿ ಗೊತ್ತಾಗೈತೆ ನನ್ ಗಾಡಿ ಬಗ್ಗೆ. ಅದು ಎಲ್ಲಾ ಸಿಚುವೇಶನ್ ಎಲ್ಲಾ ಟೈಪ್ಸ್ ಆಫ್ ರೋಡ್ದಾಗ ಹೊಡೆದಿಂದ ಅದು ಒಂದ್ 50% ಅಷ್ಟೇ ಗೊತ್ತಾಗಿರ್ಬೇಕು. ಇನ್ನ ಇವ್ರಿಗೆ 1 ಕಿಲೋಮೀಟರ್ದಾಗ ಎಲ್ಲಾ ಗೊತ್ತಾಗದಂತ ಅಂದ್ರೆ ಇವ್ರು ಬಹಳ ದೊಡ್ಡ ದೇವರೇ ಇರ್ಬೇಕು. ನೀವು ಪೇಡ್ ರಿವ್ಯೂ ಮಾಡ್ತಿರೋ ಇಲ್ಲ ಕಂಟೆಂಟ್ ಸಂಬಂಧ ಮಾಡ್ತಿರೋ ಗೊತ್ತಿಲ್ಲ. ಆದ್ರ ಬೈಕ್ ಮಾರ್ಕೆಟಿಗೆ ಬಂದಿಂದ ಒಂದ್ 4 ಸರ್ವಿಸ್ ಆಗೋ ಮಟ್ಟ ತಡೀರಿ. 4 ಸರ್ವಿಸ್ ಆಗಿಂದ ಸೇಲ್ಸ್ ಸೆಕ್ಷನ್ ಬದ್ಲಿ ಹೋಗಿ ಸರ್ವಿಸ್ ಸೆಕ್ಷನ್ದಾಗ ಹೋಗಿ ನಿಂದಿರ್ರಿ. ಅಲ್ಲೇ ಗಾಡಿ ಓನರ್ಸ್ ಸರ್ವಿಸ್ ಬಿಡಕ್ ಬಂದಿರ್ತಾರಲ್ಲ ಅವ್ರಿಗೆ ಕೇಳ್ರಿ. ಅವ್ರು ಹೇಳ್ತಾರ ಗಾಡಿ ಬಗ್ಗೆ ನೆಗೆಟಿವ್ಸ್ ಅಂಡ್ ಪಾಸಿಟಿವ್ಸ್ ಬಗ್ಗೆ. ಈ ರಿವ್ಯೂವರ್ಸ್ಗೆ ನಾನು ಹೇಳೋದು ಏನಂತಂದ್ರ, ನೀವು ವ್ಯೂಸ್ ಸಂಬಂಧ ಏನೇನೋ ಹೇಳಕ್ ಹೋಗ್ಬೇಡ್ರಿ. ನಿಮ್ ಕಂಟೆಂಟ್ ನೋಡಿ ಸಾವಿರಾರು ಜನ ಗಾಡಿ ತಗೋತಿರ್ತಾರ. ಅದು ಫಸ್ಟ್ ಟೈಮ್ ಗಾಡಿ ತಗೊಳ್ಳೋರ ಬಾಳ ಮಂದಿ ಇರ್ತಾರ. ನೀವು ಚಲೋ ರಿವ್ಯೂ ಕೊಟ್ಟಿದ್ ಗಾಡಿ ಅವ್ರೇನಾರು ನಿಮ್ ನಂಬಿ ತಗೊಂಡ್ರ ಅಂತಂದ್ರ ಅದೇನಾರು ಸರಿ ಬರಲಿಲ್ಲ ಅಂತಂದ್ರ ಅವ್ರ ಜೀವನ ಪೂರ್ತಿ ಕಟ್ಕೊಂಡಿದ್ ಕನಸ ಹಾಳು ಮಾಡ್ತೀರಿ ನೀವು. ಇದಕ್ಕಿಂತ ಮ್ಯಾಗ ಒಂದ್ ಸ್ವಲ್ಪ ದೊಡ್ಡ ಮಂದಿ ಬರ್ತಾರ್ರಿ, ಕಮ್ಯುನಿಟಿ ಮತ್ತೆ ಗ್ಯಾಂಗ್ ಕಟ್ಕೊಂಡ. ಇವ್ರು ಏನ್ ಮಾಡ್ತಾರಂತಂದ್ರ ಗಾಡಿ ಕಂಪೇರ್ ಮಾಡ್ತಾರ್ರಿ. ಒಂದ್ ಗಾಡಿ ಕಂಪೇರ್ ಮಾಡೋದು. ಅದು ಯಾವ ಗಾಡಿ ಕಂಪೇರ್ ಮಾಡ್ತಾರಂತ್ರಿ, R15 ನ ಬುಲೆಟ್ ಕಂಪೇರ್ ಮಾಡ್ತಾರ. ಅಲ್ಲೋ ಮಾರೆ, ಆ ಗಾಡಿ ಆ ಸೆಗ್ಮೆಂಟ್ ನಾಗ ಬೆಸ್ಟ್, ಈ ಗಾಡಿ ಈ ಸೆಗ್ಮೆಂಟ್ ನಾಗ ಬೆಸ್ಟ್. ಆಮೇಲೆ ಸ್ವಲ್ಪ ಮಂದಿ ಒಂದ್ ಬ್ರ್ಯಾಂಡ್ ಬಗ್ಗೆ ನೆಗೆಟಿವ್ ಹೇಳ್ತಾರ್ರಿ. ಯಾಕಂತಂದ್ರ ಅವ್ರು ಟೆಸ್ಟ್ ಆಗಿ ಹೋದಾಗ ಅವ್ರ ಇವರಿಗೆ ಪೇಡ್ ಪ್ರಮೋಷನ್ಸ್ ಕೊಟ್ಟಿರಲ್ಲ ಅವ್ರು. ಅದಕ್ಕ ಅವ್ರು ಅಷ್ಟು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿರೋ ಬ್ರ್ಯಾಂಡ್ ಗುರು ಅದು. ನಮ್ಮಿದ್ರ ನೀನು ಅದಕ್ಕೆ ಟಕ್ಕರ್ ಕೊಡುವಂತ ಬ್ರ್ಯಾಂಡ್ ತೆಗಿ, ಆಮೇಲೆ ಮಾತಾಡ ಗುರು. 1 ಕಿಲೋಮೀಟರ್ ಹೊಡೆದು ಗಾಡಿ ಬಗ್ಗೆ ಮಾತಾಡೋದಲ್ಲ ರೈಡಿಂಗ್ ಆರ್ ರಿವ್ಯೂ. ಬೇರೆ ವ್ಲಾಗರ್ಸ್ ಜೋಡಿ ಹೊಡೆದಾಡೋದಲ್ಲ. ರೈಡಿಂಗ್ ಆರ್ ರಿವ್ಯೂ ಅಂದ್ರೇನು? ಸುಮ್ಮನೆ ಗಾಡಿ ತೆಗೀರಿ, ರೂಲ್ಸ್ ಫಾಲೋ ಮಾಡ್ರಿ, ಎಲ್ಲಾ ಟರ್ನ್ಸ್ದಾಗ ಬೈಕ್ ಹೊಡೀರಿ, ಹೊಸ ಜಾಗ ನೋಡ್ರಿ, ಹೊಸ ಮಂದಿ ಭೇಟಿ ಆಗ್ರಿ, ಇದ್ದಿದ್ದ ಬೈಕ್ ನ ನೀಟಾಗಿ ಮೇಂಟೈನ್ ಮಾಡ್ರಿ, ಗಾಡಿದು ಫುಲ್ ಪೊಟೆನ್ಶಿಯಲ್ ಯೂಸ್ ಮಾಡ್ರಿ. ಅದಕ್ಕಂತ ರೈಡಿಂಗ್. 10 ಗಾಡಿ ತಗೊಳ್ಳೋದಲ್ಲ, ಇದ್ದು ಒಂದ್ ಗಾಡಿನ 10 ಗಾಡಿ ತರ ನೋಡ್ಕೋಬೇಕು. ಅದು ಬೈಕ್ ಲವ್ ಆರ್ ಕಾರ್ ಲವ್ ಅಂತಂದ್ರ. ಇವತ್ತಿನ ಇಷ್ಟ ರೀ, ಮತ್ ಸಿಗೋಣ, ಬಾಯ್.